Today, ನಾವೆಲ್ಲ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮೆಟ್ರೋ ರೀಜನ್ ವತಿಯಿಂದ ವರ್ಲ್ಡ್ ಕ್ಲಾಸ್ ಗ್ರೋತ್ ಹಬ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಪ್ರಯತ್ನಗಳು ಸತತ 3 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಲಾಸ್ಟ್ 3 years ಅಲ್ಲಿ ಬಹುಶಃ ಬೆಂಗಳೂರಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಲಿಗೆ ಒಂದು ರೆಕಾರ್ಡ್ ಸ್ಥಾಪನೆ ಮಾಡುವಂತ ದಾಖಲೆ ಸ್ಥಾಪನೆ ಮಾಡುವಂತ ಒಂದು ಫೈನಾನ್ಷಿಯಲ್ ಸ್ಟ್ರೆಂತ್ ಅನ್ನ ಬೆಂಗಳೂರಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಲು ಕೊಟ್ಟಿದ್ದೇವೆ. PM ನಮ್ಮ ಬೆಂಗಳೂರು ಮೆಟ್ರೋಪಾಲ್ ರೀಜನ್ ಪರ್ ಕ್ಯಾಪಿಟಾ ಇನ್ಕಮ್ 8.850 ಇದೆ. ಬೇರೆ ಕಡೆಗಿನ ಡಬಲ್ ಇದೆ. 1.6 ಬಿಲಿಯನ್ ಜನ ಈ 8,000 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 43% ನಮ್ಮ GSDP ಅದು ಕೂಡ ಇವತ್ತು ಇಲ್ಲಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಇದಕ್ಕೆ ಬೆಂಗಳೂರಿಗೆ ನಾವು ಹೊಸ ರೂಪ ಕೊಡಬೇಕು, ಇನ್ನ ಶಕ್ತಿ ಕೊಡಬೇಕು. ಈಗಾಗಲೇ ನಾವು ಬೆಂಗಳೂರು ಈಗಾಗಲೇ 42% ಆಫ್ ದಿ ಇಂಡಿಯಾ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಅಲ್ಲಿ ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಕೊಡ್ತಾ ಇದ್ದೇವೆ. ಈಗ 30% ಆಫ್ ದಿ ಇಂಡಿಯನ್ GCC ಅಲ್ಲೂ ಕೂಡ ಈಗ ಸೆಕೆಂಡ್ ವರ್ಲ್ಡ್ ಲಾರ್ಜೆಸ್ಟ್ ಟ್ಯಾಲೆಂಟ್ ಅವರಿಗೆ ಕೂಡ ನಾವೀಗ ಶಕ್ತಿ ತುಂಬುತ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಾವ ರೀತಿ ನಾವು ಮುಂದಕ್ಕೆ ಹೋಗ್ಬೇಕು. ಬೆಂಗಳೂರು ನಗರಕ್ಕೆ 500 ವರ್ಷ ಆಗ್ತಾ ಇದೆ, 500 years. ಈ ಸಂದರ್ಭದಲ್ಲಿ ನಾವು 2032ಕ್ಕೆ ನಾವೀಗ 500 ವರ್ಷ ಮುಗ್ತಿದ್ದಂಗೆನೆ ಎಕನಾಮಿಕ್ ಮಾಸ್ಟರ್ ಪ್ಲಾನ್ ನ ಯಾವ ರೀತಿ ನಾವು ಫಿಸಿಕಲ್ ಮಾಸ್ಟರ್ ಪ್ಲಾನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಸಿಟಿ ರೀಜನ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಬೆಂಗಳೂರು ನಗರಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲರೂ ಕೂಡ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಫಿಸಿಕಲ್ ಮಾಸ್ಟರ್ ಪ್ಲಾನ್ will be basis on the economic plan. ಇದು ನಾವು ನಮ್ಮ ಮೂಲ ಉದ್ದೇಶ. ಸೊ ಬೆಂಗಳೂರು ಎಕನಾಮಿಕ್ ರೀಜನ್ ಇದು ನಮ್ಮ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್ ಜೊತೆಲೆ ಒಟ್ಟು ನಾವು ಇದಕ್ಕೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀವಿ.